ಕಾಶ್ಮೀರದಲ್ಲಿ ನರಮೇಧ ಬೆನ್ನಲ್ಲೇ ಪ್ರತಿಕಾರದ ಕಿಚ್ಚು ಹೆಚ್ಚಾಗ್ತಾ ಇದೆ. ಇವತ್ತು ಒಂದೇ ದಿನ 4 ನಿರ್ಣಾಯಕ ಸಭೆ ನಡೆಯುತ್ತೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆಯಲಿದೆ. ಭದ್ರತಾ ಸಂಪುಟ ಸಮಿತಿ ಸಭೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯಲಿದೆ. ಒಂದೇ ವಾರದಲ್ಲಿ 2ನೇ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೀತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ ನಡೆಯುತ್ತೆ. ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಮೀಟಿಂಗ್ ಕೂಡ ನಡೆಯುತ್ತೆ. ಸುದೀರ್ಘ ಕಾಲದ ಬಳಿಕ ನಡೀತಾ ಇರುವಂತಹ ಸಿಸಿಪಿಎ ಸಭೆಯ ಬಳಿಕ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಕೂಡ ನಡೆಯುತ್ತೆ. ಇನ್ನು ಪ್ರಧಾನಿ ನಿವಾಸದಲ್ಲಿ ಮೊದಲ 3 ಮೀಟಿಂಗ್ಗಳು ನಡೆಯುತ್ತೆ. ಕೊನೆಯದಾಗಿ ಕೇಂದ್ರ ಸಂಪುಟ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಸೇನಾ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇವತ್ತು ನಿನ್ನೆ ಕೂಡ ಹಲವು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು. ಇವತ್ತು ಕೂಡ ಸುಮಾರು 4 ಪ್ರಮುಖ ಅತ್ಯಂತ ಮಹತ್ವದ ಮೀಟಿಂಗ್ಗಳು ನಡೆಯುತ್ತೆ. ಎಷ್ಟು ಪ್ರಮುಖ ಆಗಿರುತ್ತೆ ಇವತ್ತಿನ ಈ ಮೀಟಿಂಗ್ಗಳು? ಏನೆಲ್ಲ ವಿಚಾರಗಳು ಇವತ್ತು ನಿರ್ಧಾರ ಆಗಬಹುದು? ಮಧು, ಇವತ್ತು ಪ್ರಮುಖವಾಗಿ ರಾಜಕೀಯ ವ್ಯವಹಾರಗಳ ಸಭೆ ಮತ್ತು ಅದೇ ರೀತಿ ಆರ್ಥಿಕ ವ್ಯವಹಾರಗಳು ಮತ್ತು ಭದ್ರತಾ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ 3 ಪ್ರಮುಖ ಸಭೆಗಳು ನಡೆಯುತ್ತೆ. ನಂತರ ಸಚಿವ ಸಂಪುಟ ಕೂಡ ಇವತ್ತು ನಡೆಯುವಂಥದ್ದು. 4 ಸಭೆಗಳು ಕೂಡ ಬಹಳ ಇಂಪಾರ್ಟೆಂಟು. ಒಂದೊಂದಕ್ಕೂ ಒಂದೊಂದು ರೀತಿಯ ಏನು ಉದ್ದೇಶಗಳಿರ್ತವೆ. ಮತ್ತು ಈ ಸಂದರ್ಭದಲ್ಲಿ ಅವುಗಳ ಮುಂದಿಟ್ಟು ಏನಾದರೂ ಪ್ಲ್ಯಾನ್ ಮಾಡೋದಾದರೆ ಆ ಪ್ಲಾನ್ ಎಕ್ಸಿಕ್ಯೂಷನ್ಗೂ ಮುಂಚೆ ಈ ಏನು ಭದ್ರತಾ ವ್ಯವಹಾರಗಳ ಸಮಿತಿಯ ಸಭೆಯಲ್ಲಿ ಭದ್ರತೆಯ ಕುರಿತಾಗಿ ಏನು ಮಾಡಬಹುದು, ಅದು ಆಂತರಿಕ ಭದ್ರತೆ, ಅದರ ಜೊತೆಗೆ ಬಾಹ್ಯವಾಗಿ ನಾವೀಗ ಪಾಕಿಸ್ತಾನಕ್ಕೆ ಯಾವ ಉತ್ತರವನ್ನು ಕೊಡ್ತೇವೋ ಆ ಉತ್ತರ ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ಒಂದು ಚರ್ಚೆ ಆಗುತ್ತೆ. ಅದಕ್ಕೆ ಒಂದು ರೂಪುರೇಷೆಗಳು ಈಗ ಆಲ್ರೆಡಿ ಸಿದ್ಧ ಆಗಿದ್ದಾವೆ. ಅದು ಮೊನ್ನೆ ರೂಪುರೇಷೆಗಳು ಮೊದಲ ಸಭೆಯಲ್ಲಿ ಭದ್ರತಾ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ನಡೆದ ಸಭೆಯಲ್ಲಿ ಆವಾಗ ನಮ್ಮ ಸೇನಾ ಮುಖ್ಯಸ್ಥರುಗಳಿಗೆ ಎಲ್ಲರಿಗೂ ಕೂಡ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಮೊದಲನೇದಾಗಿ ಆ ಮೊದಲ ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋ ಕೆಲಸ ಆಯಿತು. ಏನು ನಡೀತಾ ಇದೆ, ಹೇಗಿದೆ, ಈ ಪರಿಸ್ಥಿತಿ ಹೇಗಿದೆ, ನಾವೇನು ಮಾಡ್ಬೋದು, ಇದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅನ್ನುವಂತಹ ಒಂದು ಸೂಚನೆ ಪ್ರಧಾನಮಂತ್ರಿಗಳಿಂದ ಸಿಕ್ಕಿತ್ತು. ಅದರಂತೆ ಸೇನೆಯ ಮುಖ್ಯಸ್ಥರುಗಳು ಮತ್ತು CDS, ರಕ್ಷಣಾ ಸಚಿವರು, ಆಂತರಿಕ ಭದ್ರತಾ ಸಲಹೆಗಾರರು ಎಲ್ಲರೂ ಕೂತು ಒಂದು ಪ್ಲಾನನ್ನು, ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡ್ರು ಯಾವ ಉತ್ತರವನ್ನು ಕೊಡಬೇಕು ಅನ್ನುವಂಥಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದಕ್ಕೆ ಒಂದು ಉತ್ತರ ಸಿದ್ಧವಾದ ಕೂಡಲೇ ನೇರವಾಗಿ ರಕ್ಷಣಾ ಸಚಿವರ ನೇತೃತ್ವದಲ್ಲೇ ಒಂದು ಸಭೆ ನಡೀತು. ಎಲ್ಲರೂ ಕೂಡ ಕೂತು ಮಾತುಕತೆ ನಡೆಸಿ ಅಲ್ಲಿಗೆ ಒಂದು ಫೈನಲ್ ಔಟ್ಪುಟ್ಟನ್ನು ತೆಗೆದುಕೊಂಡು ಪುನಃ ಮೊನ್ನೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕೂಡ ಒಂದು ಸಭೆ ನಡೀತು. ಅಂದರೆ ಮಿಲಿಟರಿ ಮುಖ್ಯಸ್ಥರುಗಳು, ಆಂತರಿಕ ಭದ್ರತಾ ಸಲಹೆಗಾರರು ಮತ್ತು ರಕ್ಷಣಾ ಸಚಿವರು ಸೇರಿ ಅವರ ಜೊತೆ ಒಂದು ಸಭೆ ನಡೀತು. ಅಲ್ಲಿ ಒಂದು ಔಟ್ಕಮ್ ಕೂಡ ಸಿಕ್ತು. ಬಟ್ ಇವತ್ತು ಬಹಳ ಮುಖ್ಯವಾಗಿರುವಂಥದ್ದು ಆಂತರಿಕ ಭದ್ರತಾ ಸಮಿತಿಯ ಸಭೆ. ಈ ಸಭೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು. ಆ್ಯಕ್ಷನ್ ಯಾವುದು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬಟ್ ಅದಕ್ಕೆ ಈಗ ನಿನ್ನೆ ಸಭೆಯಲ್ಲಿ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಸೇನಾ ಮುಖ್ಯಸ್ಥರುಗಳ ಸಭೆಯಲ್ಲಿ ನಡೀತು. ಆ ಸಭೆಯಲ್ಲಿ ಒಂದು ಇದನ್ನು ಕೂಡ ಕೊಟ್ಟಿರುವುದು, ಸೇನೆ ಯಾವ ಆಪರೇಷನ್ ಮಾಡುತ್ತೆ ಅಥವಾ ಸೇನೆಗೆ ಬಿಟ್ಟ ವಿಚಾರ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಪ್ರೊಫೆಷನಲ್ಸ್, ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಪರಮಾಧಿಕಾರವನ್ನ ಮೋದಿ ಕೊಟ್ಟಿದ್ದಾರೆ, ಮುಂದೇನಾಗುತ್ತೆ ಅನ್ನೋದನ್ನ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.